ಸದ್ಯ ಯಾರೂ ನೋಡಲಿಲ್ಲ. ಇವಳು ಹೋಗೋದು ನೋಡ್ತಿದ್ರೆ ಮನೇಲಿ ಇವಳು ಹೊರಗೋಗ್ತಿರೋ ವಿಚಾರ ಯಾರಿಗೂ ಗೊತ್ತಿಲ್ಲ ಅನಿಸುತ್ತೆ. ಯಾವುದಕ್ಕೂ ಅಮ್ಮನ್ನ ಅತ್ತಿಗೆನ ಕೇಳಿ ನೋಡೋದು ಒಳ್ಳೆಯದು ಅನ್ಕೋತೀನಿ. ಹೇಮಾ, ಇವತ್ತಿನಿಂದ ಧನುರ್ಮಾಸ. ಇನ್ನು 30 ದಿನ ಮನೆಯಲ್ಲಿ ದೇವ್ರಿಗೆ ವಿಶೇಷ ಪೂಜೆ ಆಗಬೇಕು. ಸ್ವಲ್ಪ ಸಿಹಿ ಪೊಂಗಲ್ ಮಾಡ್ತೀಯಾ? ಹ್ಞೂ ಅತ್ತೆಮ್ಮ, ನಾನು ನೆನ್ನೆನೆ ಬೆಣ್ಣೆ ಕಾಯಿಸಿಟ್ಟಿದ್ದೀನಿ. ನೀವು ಪೂಜೆಗೆ ತಯಾರು ಮಾಡ್ಕೊಳ್ಳಿ, ನಾನು ಪ್ರಸಾದ ಮಾಡ್ಕೊಂಬರ್ತೀನಿ. ಸರಿ ಅಮ್ಮ. ಏನು ರುದ್ರ? ಏನಿಲ್ಲ, ಅದು ಅಮೃತ ಏನಾದರೂ ನಿನ್ನ ಹತ್ರ ಹೊರಗೋಗ್ತೀನಿ ಅಂತ ಹೇಳಿದ್ಲಾ? ಚೆನ್ನಾಗಿ ಹೇಳಿದೆ. ಅವಳು ಯಾವತ್ತಾದರೂ ನಾನು ಹೇಳಿ ಕೇಳಿ ಏನಾದರೂ ಮಾಡಿದಾಳ? ನನಗೇನು ಗೊತ್ತು. ಇಲ್ಲೇ ನಿಂತಿದ್ದಾಳಲ್ಲ ಅವಳು ಮುದ್ದಿನತ್ತೆ, ಕೇಳು ಹೇಳ್ತಾಳೆ. ಇಲ್ವಲ್ಲ ರುದ್ರ, ಅಮೃತ ಹೊರಗೆ ಹೋದ ಹಾಗೆ ನನಗೇನೂ ಕಾಣಲಿಲ್ಲ. ಅಲ್ಲ, ದೇವಸ್ಥಾನಕ್ಕೆ ಏನಾದರೂ ಹೋದ್ಲಾ ಅಂತ. ಇಲ್ಲ ರುದ್ರ, ಇವತ್ತು ಮನೇಲಿ ಧನುರ್ಮಾಸ ವಿಶೇಷ ಪೂಜೆ ಇದೆ. ಅವಳು ದೇವಸ್ಥಾನಕ್ಕೆ ಹೋಗಿರೋ ಸಾಧ್ಯತೆ ಕಮ್ಮಿ. ಮೋಸ್ಟ್ಲಿ ಮೇಲ್ ರೂಮಲ್ಲಿ ರೆಡಿ ಆಗ್ತಿದ್ದಾಳ ಅಂತ. ಯಾಕೆ, ಏನಾದರೂ ವಿಚಾರ ಇತ್ತಾ? ಇಲ್ಲ ಅದಕ್ಕೆ ಅಂಥದ್ದೇನಿಲ್ಲ ಬಿಡಿ. ಹೀಗೆ ಅಮೃತ ಕಾಣಲಿಲ್ವಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ನನ್ನ ಶಕ್ತಿಗಳೆಲ್ಲ ಹೊರಟೋಗಿವೆ. ಈಗ ಗುರುಗಳು ಮಾತ್ರ ನನಗೆ ದಾರಿ ತೋರಿಸೋದಕ್ಕೆ ಸಾಧ್ಯ. ಹೇಗಾದರೂ ಮಾಡಿ ನನ್ನ ಶಕ್ತಿಗಳನ್ನು ವಾಪಸ್ ಪಡ್ಕೋಬೇಕು. ಇಲ್ಲ ಅಂದರೆ ನಾನು ಬದುಕಿದ್ದು ವ್ಯರ್ಥ. ನನ್ನ ಉದ್ದೇಶ ಈಡೇರಿಸ್ಕೊಳ್ಳೋಕ್ಕಾಗಲ್ಲ. ಅಮೃತ ನಮ್ಮನೆ ಹುಡುಗಿ, ನಮ್ಮ ಅರ್ಜುನ್ ಹೆಂಡತಿ. ನಮ್ಮನೆ ಸೊಸೆ ಮೇಲೆ ಅನುಮಾನ ಪಡ್ತಿರೋದಕ್ಕೆ ನನಗೆ ತುಂಬ ಹಿಂಸೆ ಆಗ್ತಿದೆಯಲ್ಲ. ಮನೆಯವ್ರು ಯಾರಿಗೂ ಅನುಮಾನ ಬರಬಾರ್ದು. ಅಷ್ಟರೊಳಗೆ ನನ್ನ ಕೆಲಸ ಮುಗಿಸ್ಕೊಂಡು ಹೊರಟುಬಿಡ್ಬೇಕು. ಆದರೂ ಈ ಹುಡುಗಿ ಕದ್ದು ಮುಚ್ಚಿ ಎಲ್ಲಿಗೆ ಹೋಗ್ತಾ ಇದ್ದಾಳೆ? ಇವಳು ವರ್ತನೆ ಯಾಕೋ ಅನುಮಾನ ಹುಟ್ಟಿಸ್ತಿದೆಯಲ್ಲ. ವಿಷ್ಣು, ಇನ್ನು ನಿನ್ನ ಆಟ ಹೆಚ್ಚು ಹೊತ್ತು ನಡೆಯಲ್ಲ. ನೋಡ್ತಾ ಇರು ಹೇಗೆ ನಿನ್ನಿಂದ ನಾನು ನಾಗಮಣಿನ ನನ್ನ ವಶಕ್ಕೆ ತಗೊಳ್ತೀನಿ ಅಂತ. ಜೈ ಮಹಾಕಾಲ. ಜೈ ತಕ್ಷಕ. ಬಾಬಾ, ಏನಿದು? ಯಾವುದೋ ವಿಶೇಷವಾದ ಪೂಜೆ ಮಾಡ್ತಿರೋ ಹಾಗಿದೆ. ಬಾ ಕಾನಿಷ್ಕ, ಬಾ. ನಾನು ನಿನ್ನನ್ನೇ ಎದುರು ನೋಡ್ತಾ ಇದ್ದೆ. ನಾಗಮಣಿನ ನಮ್ಮ ವಶಕ್ಕೆ ಪಡ್ಕೊಳ್ಳೋದಕ್ಕೋಸ್ಕರ ನಾನು ಮಾಡ್ತಾ ಇರೋಂತಹ ವಿಶೇಷ ಪೂಜೆ ಇದು. ಹೋಗ್ತಾ ಹೋಗ್ತಾ ನಿನಗೆ ಎಲ್ಲ ಗೊತ್ತಾಗುತ್ತೆ.
ಯಾತಕ್ಕೋಸ್ಕರ ಈ ಪೂಜೆ ಮಾಡ್ತಿರೋದು ಬಾಬಾ? ಈ ಪ್ರತಿಕೃತಿ ಯಾರದ್ದು? ನಾಗಮಣಿ ಎಲ್ಲಿದೆ ಅಂತ ಕಂಡುಹಿಡಿಯೋದಕ್ಕೆ ಮಾಡ್ತಿರೋಂತಹ ವಿಶೇಷವಾದ ಪೂಜೆ ಇದು ಕಾನಿಷ್ಕ. ಓಹೋ, ಅದು ಸರಿ. ಈ ಪ್ರತಿಕೃತಿ ಯಾರ್ದು ಅಂತ ಹೇಳಲೇ ಇಲ್ವಲ್ಲ? ಯಾರದ್ದು ಬಾಬಾ ಇದು? ಪ್ರಶ್ನೆ ಮೇಲೆ ಪ್ರಶ್ನೆ ಬೇಡ ಕಾನಿಷ್ಕ. ಈಗ ಅದಕ್ಕೆಲ್ಲ ಸಮಯ ಇಲ್ಲ, ನನಗೆ ಉತ್ತರಿಸುವ ವ್ಯವಧಾನವೂ ಇಲ್ಲ. ಪೂಜೆ ಮುಗಿಯುವವರೆಗೂ ನಾನು ಯಾವ ಮಾಹಿತಿಯನ್ನು ನೀಡೋ ಪರಿಸ್ಥಿತಿಲಿಲ್ಲ ಕಾನಿಷ್ಕ. ಮೊದಲು ಪೂಜೆ ಮುಗಿಲಿ. ಜೈ ಮಹಾಕಾಲ. ಬಾಬಾ, ಇದು ನಾನು ಆ ಮನೇಲಿದ್ದೀನಲ್ಲ, ಆ ಮನೆ ವಿಷ್ಣು ಅವ್ರಿಗೆ ಹೋಲಿಕೆ ಆಗ್ತಿದೆಯಲ್ಲ. ಏನಂದೆ? ವಿಷ್ಣುನ? ಯಾವ ವಿಷ್ಣು? ಇದಕ್ಕೂ ವಿಷ್ಣುಗೂ ಏನ್ ಸಂಬಂಧ ಕಾನಿಷ್ಕ? ನೋಡು, ಬೇಡ್ದಿರೋ ಪ್ರಶ್ನೆಗಳನ್ನ ಕೇಳಿ ನನ್ನ ಸಮಯನ ವ್ಯರ್ಥ ಮಾಡಬೇಡ. ಪೂಜೆಗೆ ಭಂಗ ತರಬೇಡ. ಆದರೆ ನೋಡು ಕಾನಿಷ್ಕ, ನಿನ್ ಮನ್ಸಲ್ಲಿ ಸಾವಿರಾರು ಪ್ರಶ್ನೆಗಳಿವೆ ಅಂತ ನನಗೂ ಗೊತ್ತು. ಆದ್ರೆ ಪೂಜೆ ಮುಗಿಯೋವರೆಗೂ ತಾಳ್ಮೆಯಿಂದ ಕಾಯಿ. ಎಲ್ಲ ನಿನಗೆ ಗೊತ್ತಾಗ್ತಾ ಹೋಗುತ್ತೆ. ಜೈ ಮಹಾಕಾಲ. ನನ್ಗ್ಯಾಕೋ ಅನುಮಾನ, ಇವನೇನೋ ನಡೆಸ್ತಾ ಇದ್ದಾನೆ. ಅರ್ಥ ಆಗ್ತಿಲ್ವಲ್ಲ. ಇರಲಿ, ಮೊದಲು ಪೂಜೆ ಆಗಲಿ. ಒಳ್ಳೇದಾಗಲಿ ಮಗಳೇ. ಹೇಗಿದ್ದೀಯಮ್ಮ? ನಿಮಗೆಲ್ಲ ಗೊತ್ತಿದೆಯಲ್ಲ ಗುರುಗಳೇ, ನನ್ನ ಗುರಿ ಉದ್ದೇಶ ಈಡೇರೋ ತನಕ ನಾನು ನೆಮ್ಮದಿಯಾಗಿರೋದಕ್ಕೆ ಹೇಗೆ ಸಾಧ್ಯ? ನನ್ನ ಶಕ್ತಿಗಳನ್ನೆಲ್ಲ ಕಳ್ಕೊಂಡು ಅಸಹಾಯಕಳಾಗಿದ್ದೀನಿ. ಅಮೃತ, ನಾನು ಅವತ್ತೇ ಎಚ್ಚರಿಕೆ ಕೊಟ್ಟಿದ್ದೆ, ನಿನ್ನ ಶಕ್ತಿಗಳನ್ನು ವ್ಯಯ ಮಾಡಬೇಡ, ನೀನು ಸಂಪೂರ್ಣ ಅಸಹಾಯಕಳಾಗಿ ಸಾಮಾನ್ಯ ಮನುಷ್ಯರ ಥರ ಆಗ್ತೀಯ ಅಂತ. ಆದರೆ ನನ್ನ ಮಾತನ್ನು ಮೀರಿ ನೀ ಆ ಕೆಲಸಕ್ಕೆ ಮುಂದಾದೆ. ನನಗೆ ಗೊತ್ತು ಗುರುಗಳೇ, ಆದರೆ ಅವತ್ತಿನ ಪರಿಸ್ಥಿತಿ ಹಾಗಿತ್ತು. ನಾಗಲೋಕದಿಂದ ನಾನು ವಶಪಡಿಸ್ಕೋಬೇಕಾಗಿರುವಂತಹ ಶಕ್ತಿ, ವಿದ್ಯೆ ಏನಾದ್ರೂ ಇದೆಯಾ ಕಾನಿಷ್ಕ? ಇದೆ ಬಾಬಾ. ಅದೊಂದಿದ್ರೆ ಇಡೀ ಪ್ರಪಂಚನೇ ನಮ್ಮ ಕಾಲಡಿ ಇದ್ದಂತೆ. ನಾಗಲೋಕದ ಎಲ್ಲ ವಿದ್ಯೆಗಳು ನಮ್ಮ ವಶವಾದಂತೆ. ಯಾವುದು? ನಾಗಪುಷ್ಪ.